ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಬೆಳಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮನೆಯೆಲ್ಲ ಕೂಡಿಸ್ಕೊಂಡು ಬಂದುಬಿಟ್ಟು ಹಿತ್ತಲು ಕೂಡ ಕ್ಲೀನ್ ಮಾಡಿದ್ರಾಯ್ತು ಅಂತ ಕ್ಲೀನ್ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು ಎಷ್ಟೊಂದೆಲ್ಲ ಎಲೆಗಳು ಹರಡ್ಕೊಂಡಿದೆ ಅಂತ. ಅದನ್ನೆಲ್ಲ ಗೂಡಿಸ್ಬಿಟ್ಟು ತಿಪ್ಪೆಗೆ ಹಾಕಿಬಿಟ್ಟು ಇಲ್ಲಿ ವ್ಯೂ ತೋರಿಸ್ತಾ ಇದ್ದೀನಿ. ಆ ಕಡೆ ಈ ಕಡೆ ಸ್ವಲ್ಪ ಹೂ ಗಿಡಗಳೆಲ್ಲ ಹಾಕ್ಕೊಂಡಿದ್ದೀನಿ. ಹಾಗೆ ನೀವು ನೋಡ್ತಿರ್ಬೋದು ಎತ್ತರವಾದ ಬದನೆ ಗಿಡ ಒಂದು ಮನುಷ್ಯನಷ್ಟು ಎತ್ತರಕ್ಕೆ ಬೆಳ್ಕೊಂಡಿದೆ. ನೀವು ಹೊಲದಲ್ಲೆಲ್ಲ ಹಾಕಿದರೆ ಈ ರೀತಿ ಬದನೆ ಗಿಡ ಬೆಳೆಯೋದಿಲ್ಲ. ಬಟ್ ಇಲ್ಲಿ ಹಿತ್ತಲು ಬದನೆ ಅಂತ ಬರುತ್ತೆ, ಅದು ತುಂಬ ಎತ್ತರವಾಗಿ ಬೆಳೆಯುತ್ತೆ. ಕ್ಲೀನಿಂಗ್ ಎಲ್ಲ ಆದಮೇಲೆ ನಮ್ಮ ಹಳ್ಳಿ ಕಡೆ ಎಲ್ಲ ಮನೆ ಮನೆಗೆ ಬಂದುಬಿಟ್ಟು ಪತ್ರಿ ಅಂತ ಕೊಡ್ತಾರೆ. ದೇವ್ರ ಪೂಜೆಗೆಲ್ಲ ಇದನ್ನು ಯೂಸ್ ಮಾಡೋದು. ನಿಮ್ಮ ಕಡೆಯೂ ಈ ಥರ ಏನಾದರೂ ಕೊಡ್ತಾ ಇದ್ದರೆ ನನಗೊಂದು ಕಮೆಂಟ್ ಮಾಡಿ, ನನಗೂ ತುಂಬ ಖುಷಿ ಆಗುತ್ತೆ. ನಾರ್ಮಲಿ ಎಲ್ಲ ಹಳ್ಳಿಗಳಲ್ಲಿ ಈ ಥರ ಕೊಡ್ತಾರೆ. ಪತ್ರಿ ಕೊಡೋರು ಅಥವಾ ಹೂಗಾರು ಅಂತಿರ್ತಾರೆ, ಅವ್ರು ಕೊಡ್ತಾರೆ. ಬಟ್ ನಮ್ಮ ಮನೆಯಲ್ಲಿ ಪತ್ರಿ ಇವತ್ತು ಏರಿಸಿಲ್ಲ ದೇವ್ರ ಪೂಜೆಗೆ. ನಮ್ಮ ಮನೆಯವ್ರ ಪೂಜೆನ ಮಾಡಿಕೊಂಡ್ರು. ಪತ್ರಿ ಸ್ವಲ್ಪ ಎಲ್ಲ ಹುಳ ತಿಂದಿತ್ತು, ಬೇಡ ಅಂತ ಎಲ್ಲ ಹಿತ್ತಲೆಲ್ಲ ಕ್ಲೀನ್ ಮಾಡಿದೆ. ಹೂಗಳೆಲ್ಲ ಕಿತ್ಕೊಂಬಂದಿಟ್ಟಿದ್ದೆ, ಅದನ್ನೇ ಏರಿಸ್ಬಿಟ್ಟು ಪೂಜೆನ ಮಾಡ್ಕೊಂಡಿದ್ದಾರೆ. ನಾರ್ಮಲಿ ನಮ್ಮ ಮನೆಯೆಲ್ಲ ನಮ್ಮ ಮನೆಯವರೇ ಪೂಜೆ ಮಾಡೋದು. ಹಾಗೆ ಟಿಫನ್ಗೋಸ್ಕರ ಅಂತ ನಾನು ಇವತ್ತು ಬಜ್ಜಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬಜ್ಜಿ ಜೊತೆ ಕಾಂಬಿನೇಷನ್ ಆಗಿ ನಾನು ಚುರುಮುರಿ ಅಥವಾ ಏನು ಮಾಡ್ಕೊಂಡಿಲ್ಲ, ಸಿಂಪಲ್ ಬಜ್ಜಿ ಅಷ್ಟೇ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. 1 ಗ್ಲಾಸಷ್ಟು ಹಸಿ ಹಿಟ್ಟು ಮತ್ತು 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಸ್ವಲ್ಪ ಮೈದಾ ಕೂಡ ಯೂಸ್ ಮಾಡ್ಬೋದು. ಮೈದಾ ಯೂಸ್ ಮಾಡೋದ್ರಿಂದ ಸ್ವಲ್ಪ ಮೆತ್ತಗಾಗತ್ತೆ, ಅಕ್ಕಿ ಹಿಟ್ಟು ಯೂಸ್ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ಆಗುತ್ತೆ. ನಾನು ಇವತ್ತು ಕ್ರಿಸ್ಪಿಯಾಗಿ ಇಲ್ಲಿ ಬಜ್ಜಿನ ಮಾಡ್ಕೊತಾ ಇದ್ದೀನಿ. ಕಾಂಡ ಬಜ್ಜಿ ಅಂತಾರಲ್ಲ, ಪಕೋಡ, ಆ ರೀತಿ ಮಾಡ್ಕೊತಾ ಇದ್ದೀನಿ. ಈರುಳ್ಳಿನೆಲ್ಲ ಸ್ಲೈಸಸ್ ಆಗಿ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಓಂಕಾಳು ಅಥವಾ ಅಜ್ವಾನ ಅಂತ ಕರಿತೀವಲ್ಲ, ಅದನ್ನು ಕೈಯಿಂದ ಕ್ರಷ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ ಪುಡಿ ಯೂಸ್ ಮಾಡ್ತಿದ್ದೀನಿ. ಇನ್ಸ್ಟಂಟಾಗಿ ಮಾಡೋದ್ರಿಂದ ನಾನು ಸೋಡಾನ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಿದ್ರೆ ಯೂಸ್ ಮಾಡ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ ಸ್ವಲ್ಪ ಹಸಿ ಖಾರ, ಒಂದು 2 ಎಸಳಷ್ಟು ಕರಿಬೇವನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ನೀವು ಕೊತ್ತಂಬರಿ ಸೊಪ್ಪು ಕೂಡ ಯೂಸ್ ಮಾಡ್ಕೋಬೋದು. ನನ್ನ ಕಡೆ ಖಾಲಿ ಆಗಿತ್ತು, ಅದಕ್ಕೆ ನಾನು ಇವತ್ತು ಯೂಸ್ ಮಾಡಿಲ್ಲ. ನೀವು ಬೇಕಿದ್ದರೆ ಹಾಕೋಬೋದು. ಇನ್ನು ಫಸ್ಟು ಒಂದು ಸರ್ತಿ ಡ್ರೈ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ. ಅಂದರೆ ಈರುಳ್ಳಿ ಎಲ್ಲ ಸ್ಲೈಸಸ್ ಆಗುತ್ತೆ, ಇನ್ನು ಸ್ವಲ್ಪ ಚೆನ್ನಾಗಿ ಅಂದ್ಕೊಂಡ್ಬಿಟ್ಟು. ಚೆನ್ನಾಗಿ ಡ್ರೈ ಮಿಕ್ಸ್ ಆದಮೇಲೆ ಸ್ವಲ್ಪನೇ ನೀರು ಸೇರಿಸ್ಕೊಂಡ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನು ಜಾಸ್ತಿ ತಿಳುವಾಗಿ ಹಿಟ್ಟನ್ನು ನಾದ್ಕೋತಾ ಇಲ್ಲ, ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋತಾ ಇದ್ದೀನಿ. ಕೈಯಿಂದ ಹಾಕಿದರೆ ಬೀಳಬೇಕು ಬಜ್ಜಿ, ಆ ರೀತಿ ಮಾಡ್ಕೋತಾ ಇದ್ದೀನಿ. ನೋಡ್ತಿರ್ಬೋದು ನೀವು ಯಾವ ರೀತಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅಂದ್ಬಿಟ್ಟು. ಹಿಟ್ಟನ್ನ ಹದವಾಗಿ ಕಲಸಿದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಪಾತ್ರೆನ ಮುಚ್ಚಿಡ್ತಾ ಇದ್ದೀನಿ. ಒಂದು 5 ನಿಮಿಷ ಮಾತ್ರ ಇದನ್ನು ನೆನೆಯೋಕೆ ಬಿಟ್ಬಿಟ್ಟು ಆಮೇಲೆ ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಡೀಪ್ ಫ್ರೈನ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಎಣ್ಣೆ ಕಾಯ್ತಿದೆ ಇಲ್ವಾ ಅಂತ ಚೆಕ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಕೈಯಿಂದ ಈ ರೀತಿ ಉದುರಾಗಿ ನಾನು ಬಜ್ಜಿನ ಬಿಟ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಉಂಡೆ ಥರ ಬರುತ್ತಲ್ಲ, ಆ ರೀತಿ ಕೂಡ ಬಜ್ಜಿನ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಕ್ರಿಸ್ಪಿಯಾಗಿ ಆಗಲಿ, ಈರುಳ್ಳಿ ಜಾಸ್ತಿ ಬಾಯಿಗೆ ಸಿಗಲಿ ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ಕೋತಾ ಇದ್ದೀನಿ. ನೀವು ಹಸಿ ಖಾರದ ಬದಲು ಈ ಬಜ್ಜಿಗೆ ಮೆಣಸಿನ್ಕಾಯಿನೂ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೋದು. ನಾನು ಈ ಪಕೋಡಕ್ಕೆ ಅರಿಶಿನ ಪುಡಿ ಆಗಲಿ ಮಸಾಲ ಪುಡಿ ಆಗಲಿ ಯೂಸ್ ಮಾಡಿಲ್ಲ. ಅರಿಶಿನ ಪುಡಿ ಹಾಕಿದರೆ ಜಾಸ್ತಿ ಕಲರ್ ಆಗಿಬಿಡುತ್ತೆ, ಹಾಗೆ ಎಣ್ಣೆ ಕೂಡ ಹಾಳಾಗುತ್ತೆ. ಹಿಟ್ಟು ಕೂಡ ಫ್ರೆಶ್ ಆಗಿ ಇವಾಗಲೇ ಬೀಸ್ಕೊಂಡು ಬಂದಿರೋದ್ರಿಂದ ಕಲರ್ ಕೂಡ ಚೆನ್ನಾಗಿದೆ. ಇಷ್ಟೇ ಕಲರ್ ಸಾಕು ಅಂದ್ಬಿಟ್ಟು ನಾನು ಅರಿಶಿನ ಪುಡಿ ಎಲ್ಲ ಯೂಸ್ ಮಾಡ್ತೀರ. ನೀವು ಬೇಕಿದ್ರೆ ಅರಿಶಿನ ಪುಡಿನ ಹಾಕೋಬೋದು. ಬಜ್ಜಿ ಹಾಕಿದ ತಕ್ಷಣವೇ ಸ್ಪೂನಿಂದ ಎಲ್ಲ ಕೈ ಆಡಿಸ್ಬಾರ್ದು, ಅದೆಲ್ಲ ಒಡೆದು ಹೋಗುತ್ತೆ. ಅದಕ್ಕೆ ಒಂದು 2 ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡು ನಂತರ ಅದನ್ನು ಸ್ವಲ್ಪ ತಿರುವಿ ಹಾಕ್ಕೋಬೇಕು. ಅಂದರೆ 2 ಕಡೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಬೇಯಿಸ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಸಾಫ್ಟಾಗಿ ಜ್ಯೂಸಿಯಾಗಿ ಕೂಡ ಬೇಯಿಸ್ಕೊಂಡು ಎತ್ತಿ ಇಟ್ಕೋಬೋದು. ನಾರ್ಮಲಿ ನಮ್ಮ ಮನೆಯಲ್ಲಿ ಬಜ್ಜಿ ಯಾರಿಗೂ ಇಷ್ಟ ಆಗೋದಿಲ್ಲ, ಸ್ವಲ್ಪ ಕ್ರಿಸ್ಪಿಯಾಗಿ ಆದರೆ ನನ್ನ ಮಗ ಮತ್ತು ನಮ್ಮ ಮನೆಯವ್ರಿಗೆ ಇಷ್ಟ ಆಗುತ್ತೆ. ಅದಕ್ಕೆ ನಾನು ಈ ರೀತಿ ಮಾಡ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಬೋಂಡ ಥರ ಆಲೂ ಬೋಂಡ ಬರುತ್ತಲ್ಲ, ಆ ರೀತಿ ಕೂಡ ಇದನ್ನು ಮಾಡ್ಕೋಬೋದು. ಟಿಫನ್ನ ಸರ್ವ್ ಮಾಡಿದೆ. ಬಿಸಿಯಾಗಿ ಬಜ್ಜಿ ತಿನ್ನೋದು ತುಂಬ ಟೇಸ್ಟ್ ಆಗಿರುತ್ತೆ. ಸ್ವಲ್ಪ ಆರಿದ ಮೇಲೆಲ್ಲ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ನನ್ನ ಮಗ ಸಾಸ್ ಜೊತೆ ಹಾಗೆ ನಾನು ಮೊಸರು ಈ ರೀತಿ ಹಾಕ್ಕೊಂಡು ತಿಂದ್ಬಿಟ್ಟೆ.
ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಊಟಕ್ಕೆ ಕೂಡ ನಾನು ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ಲು ಇಲ್ಲಿ ಬೆಟಗೇರಿ ಬದನೆಕಾಯಿ ತೊಗೊಂಬಂದಿದ್ರು. ಅದರದ್ದು ಸ್ವಲ್ಪ ಚಟ್ನಿ ಅಥವಾ ಹಿಂಡಿ ಅಂತ ಕರಿತೀವಿ, ಅದನ್ನು ಮಾಡ್ಕೋತಾ ಇದ್ದೀನಿ. ಫಸ್ಟು ಅದನ್ನು ಒಲೆ ಮೇಲೆ ಚೆನ್ನಾಗಿ ಸುಟ್ಕೋತಾ ಇದ್ದೀನಿ. ಬದನೆಕಾಯಿ ಎಲ್ಲ ಚೆನ್ನಾಗಿ ಬೇಯೋ ಅಷ್ಟರಲ್ಲಿ ನಾನಿಲ್ಲಿ ಮೊಸರು ಬಜ್ಜಿ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಸೌತೆಕಾಯಿ, ಕ್ಯಾರೆಟು ಹಾಗೆ ಈರುಳ್ಳಿನ ಚೆನ್ನಾಗಿ ಕಟ್ ಮಾಡಿಕೊಂಡು ಮತ್ತು ಇದನ್ನು ತುರ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಮೊಸರಿಗೆ ಇದನ್ನೆಲ್ಲ ಸೇರಿಸ್ಕೊಂಡು ಉಪ್ಪು ಮತ್ತು ಸಕ್ಕರೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಅಚ್ಕಾರ್ ಪುಡಿ ಅಥವಾ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಕೂಡ ಸೇರಿಸ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನೀವು ಬೇಕಿದ್ರೆ ಗಟ್ಟಿ ಮೊಸರಲ್ಲಿ ಅಥವಾ ಮಜ್ಜಿಗೆಯಲ್ಲಿ ಕೂಡ ಇದನ್ನು ಮಾಡ್ಕೋಬೋದು. ನಾನು ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಮಾಡ್ಕೋತಾ ಇದ್ದೀನಿ. ಜಾಸ್ತಿ ಗಟ್ಟಿಯಾಗೂ ಇಲ್ಲ, ಹಾಗೆ ತುಂಬ ತಿಳುವಾಗೂ ಕೂಡ ಇಲ್ಲ. ಈ ರೀತಿ ಮಾಡಿದರೆ ನನ್ನ ಮಗ ಚಪಾತಿ ಜೊತೆ ಎಲ್ಲ ಹಾಗೇನೆ ತಿಂದ್ಬಿಡ್ತಾನೆ. ಸಖತ್ತಾಗಿರುತ್ತೆ. ಶುಗರು ಮತ್ತು ಸಾಲ್ಟ್ ಹಾಕಿರ್ತೀವಲ್ಲ, ಸ್ವಲ್ಪ ಟೇಸ್ಟ್ ಅನಿಸುತ್ತೆ. ಮೊಸರು ಬಜ್ಜಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇಲ್ಲಿ ನೋಡ್ತಿರ್ಬೋದು ಬದನೆಕಾಯಿ ಚೆನ್ನಾಗಿ ಬೆಂದಿದೆ. ಇದನ್ನು ಚೆನ್ನಾಗಿ ಸಿಪ್ಪೆನ ಬಿಡಿಸ್ಬಿಟ್ಟು ನಾನಿಲ್ಲಿ ಚಟ್ನಿನ ಮಾಡ್ಕೋತಾ ಇದ್ದೀನಿ. ನಾವು ಮನೆಗೆ ಶಿಫ್ಟ್ ಆಗುವಾಗ ನಾನು ಹೆಂಡೆ ಕಲ್ಲು ತಂದಿರಲಿಲ್ಲ, ಅಂದರೆ ಅರಿಯೋ ಕಲ್ಲು, ಖಾರದ ಕಲ್ಲು ಅಂತಿರಲ್ಲ, ಅದನ್ನೆಲ್ಲ ತೊಗೊಂಬಂದಿರಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ಒಂದು ಚಾಪರ್ನ ತೊಗೊಂಡಿದ್ದೀನಿ. ಅದಕ್ಕೆ ಈ ಬದನೆಕಾಯಿನ ಚೆನ್ನಾಗಿ ಸಿಪ್ಪೆ ಬಿಡಿಸಿ ಹಾಕೋತಾ ಇದ್ದೀನಿ. ಬಿಸಿಯಾಗಿರುವಾಗಲೇ ಸಿಪ್ಪೆ ಚೆನ್ನಾಗಿ ಬರುತ್ತೆ, ಅದಕ್ಕೆ ಬಿಸಿಯಾಗಿರುವಾಗಲೇ ಬಿಡಿಸ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ತುಂಬ ಬಿಸಿಯಾಗಿದೆ, ಹಾಗೆ ಸಿಪ್ಪೆನೆಲ್ಲ ಬಿಡಿಸ್ಕೋತಾ ಇದ್ದೀನಿ. ಸಿಪ್ಪೆ ಬಿಡಿಸಿ ನಾನು ಈರುಳ್ಳಿ ಕಟ್ಟರು ಅಥವಾ ಚಾಪರು ಅಂತ ಏನಂತ ಕರಿತೀರ ನೋಡಿ, ಅದಕ್ಕೆ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಗೆ ಒಂದು ಬೆಳ್ಳುಳ್ಳಿನ ಜಜ್ಕೊಂಡ್ಬಿಟ್ಟು ಹಾಕೋತಾ ಇದ್ದೀನಿ. ನಿಮಗೆ ಖಾರಕ್ಕೆ ತಕ್ಕಂತೆ ನೀವು ಅಚ್ಚ ಖಾರದ ಪುಡಿ ಅಥವಾ ಮೆಣಸಿನ್ಕಾಯಿನ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಅಚ್ಚ ಖಾರದ ಪುಡಿನ ಸೇರಿಸ್ಕೋತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಸಕ್ಕರೆ, ಜೀರಿಗೆ ಮಿಕ್ಸ್ ಮಾಡಿಕೊಂಡು ಒಂದು ಸರ್ತಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ. ಅಷ್ಟು ನೀವು ಎಷ್ಟೇ ಮಾಡಿಕೊಂಡ್ರೂ ಕೂಡ ಚಟ್ನಿ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಇನ್ನೂ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗಲಿ ಅಂದ್ಬಿಟ್ಟು ಸಿಂಪಲ್ಲಾಗಿ ಒಗ್ಗರಣೆ ಕೊಡ್ತಾ ಇದ್ದೀನಿ. ಕರಿಬೇವು, ಜೀರಿಗೆ, ಸಾಸಿವೆನ ಹಾಕೊಂಡ್ಬಿಟ್ಟು ಸಿಂಪಲ್ಲಾಗಿ, ಅಂದರೆ ತುಂಬ ಸಿಂಪಲ್ಲಾಗಿ ಈ ಒಗ್ಗರಣೆನ ಕೊಡ್ತಾ ಇದ್ದೀನಿ. ತುಂಬ ಟೇಸ್ಟಿ ಆಗುತ್ತೆ. ಯಾರೆಲ್ಲ ಬದನೆಕಾಯಿ ತಿನ್ನೋಕೆ ಇಷ್ಟ ಇಲ್ವೋ ಅಥವಾ ನಮಗದು ಟೇಸ್ಟ್ ಅನಿಸಲ್ವೋ ಅನ್ನೋರು ಈ ರೀತಿ ಒಂದು ಸರ್ತಿ ಮಾಡ್ಕೊಂಡು ತಿನ್ನೋಡಿ. ನೀವು ಇನ್ನು ಮುಂದೆ ಬದನೆಕಾಯಿ ಚಟ್ನಿನೇ ಫೇವ್ರೆಟ್ ಆಗಿಬಿಡುತ್ತೆ, ಅಷ್ಟೊಂದು ಟೇಸ್ಟ್ ಇರುತ್ತೆ. ಯಾಕಂದರೆ ಒಲೆಯಲ್ಲಿ ಸುಟ್ಟಿರ್ತೀವಲ್ಲ, ತುಂಬ ಚೆನ್ನಾಗಿರುತ್ತೆ. ಇದು ಮಧ್ಯಾಹ್ನದ ಲಂಚ್ ರೆಸಿಪಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ಒಂದು ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನೀವು ಇದಕ್ಕೆ ಕಾಂಬಿನೇಷನ್ ಆಗಿ ರೊಟ್ಟಿ ಅಥವಾ ಚಪಾತಿ ಯಾವ್ದು ಬೇಕಾದರೂ ತೊಗೋಬೋದು. ನಾನು ಪುಟ್ಟದೊಂದು ರೊಟ್ಟಿನ ಮಾಡ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಚಪಾತಿ ಎಲ್ಲ ಇತ್ತು, ಅದು ತೊಗೊಂಡಿದ್ದೀನಿ. ಈವ್ನಿಂಗ್ ಟೈಮಲ್ಲಿ ಯಾರೋ ಊರಿಗೆ ಹೋಗಿ ಬಂದುಬಿಟ್ಟಿದ್ರು ಅಂತ ಪಕ್ಕದ ಮನೆಯವರು ಬುತ್ತಿ ಅಂತಾರಲ್ಲ ಆ ರೀತಿ ಕೊಟ್ಟಿದ್ರು. ಅವ್ರೇನು ಊರಿಂದ ಕಟ್ಕೊಂಬಂದಿರ್ತಾರೆ ಅದನ್ನು ಒಂದು ರೊಟ್ಟಿ, ಚಪಾತಿ ಅದ್ರ ಜೊತೆ ಏನೇನೆಲ್ಲ ತೊಗೊಂಬಂದಿದ್ರು ಹಾಕಿ ಕೊಟ್ಟಿದ್ರು. ಹಳ್ಳಿ ಕಡೆ ಎಲ್ಲ ಬುತ್ತಿ ಹಂಚೋದು ಒಂದು ಪದ್ಧತಿ ಇದೆ. ನಾರ್ಮಲಿ ಹಳ್ಳಿಗಳೆಲ್ಲ ಈ ಥರ ಮಾಡ್ತಾರೆ. ಹಾಗೆ ಈವ್ನಿಂಗ್ ಸ್ವಲ್ಪ ಶೇವ್ ಹಾಕ್ಬಿಟ್ಟು ಟೀನ ಸರ್ವ್ ಮಾಡ್ತಾಯಿದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಲಾಸ್ಟಲ್ಲಿ ಇದೊಂದು ವಿಡಿಯೋ ತೋರಿಸ್ತಾ ಇದ್ದೀನಿ, ನೀವು ನೋಡ್ತಿರ್ಬೋದು. ಕೂಲರು ತುಂಬ ದಿನದಿಂದ ಹಾಗೆ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ವಿ. ಸುಮಾರಾಗಿ ಧೂಳು ಹಿಡಿದಿತ್ತು, ಅದನ್ನೆಲ್ಲ ಧೂಳು ಕೊಡಿಬಿಟ್ಟು ನಮ್ಮ ಮನೆಯವರು ಎತ್ತಿಡ್ತಾ ಇದ್ದಾರೆ. ಅಂದರೆ ಇವಾಗ ಸಮ್ಮರೆಲ್ಲ ಸ್ಟಾರ್ಟ್ ಆಯ್ತಲ್ಲ, ತುಂಬ ಯೂಸ್ ಆಗುತ್ತೆ ಅಂದ್ಬಿಟ್ಟು ಇದನ್ನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಬೇಕು. ಜಸ್ಟ್ ಧೂಳು ಕೊಡುಗೆ ಇಡ್ತಾ ಇದ್ದಾರೆ, ಅಂದರೆ ನಾನು ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಯೂಸ್ ಮಾಡ್ಕೊತೀನಿ. ಥ್ಯಾಂಕ್ ಯು. ಯಾರೆಲ್ಲ ಕೊನೆಯವರೆಗೂ ವಿಡಿಯೋ ನೋಡ್ತೀರಾ ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.